ರಾಜ್ಯಕ್ಕೆ ಗೃಹ ಸಚಿವ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ. ಅಮಿತ್ ಶಾ ಸ್ವಾಗತಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅಮಿತ್ ಶಾ ಭೇಟಿಯಾಗಿದ್ದಾರೆ. ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದಿಢೀರ್ ಅಂತ ಎಂಟ್ರಿ ಕೊಟ್ಟಿದ್ದಾರೆ. ಅಮಿತ್ ಶಾ ಅನ್ನ ಸ್ವಾಗತಿಸಿದ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಅಮಿತ್ ಶಾ ಭೇಟಿಯಾಗಿದ್ದಾರೆ. BS ಯಡಿಯೂರಪ್ಪ ನಾಳೆ ಖಾಸಗಿ ಕಾರ್ಯಕ್ರಮ ಹಿನ್ನೆಲೆ ಅಮಿತ್ ಶಾ ಭೇಟಿಯಾಗಿರುವಂಥದ್ದು. ರಾಜ್ಯಾಧ್ಯಕ್ಷ ಆಯ್ಕೆ ವಿಚಾರವಾಗಿ ಅಮಿತ್ ಶಾ ಅವರು ಎಂಟ್ರಿ ಕೊಟ್ರಾ ಹೇಗೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈ ಹೊತ್ತಲ್ಲೇ BSY ಭೇಟಿ ಕೂಡ ಕುತೂಹಲವನ್ನ ಮೂಡಿಸಿದೆ. ಅಮಿತ್ ಶಾ ಸ್ವಾಗತಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬೆಂಗಳೂರಿಗೆ ಆಗಮಿಸಿದ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನ ಸ್ವಾಗತ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು ರಾಜ್ಯಕ್ಕೆ ಅಮಿತ್ ಶಾ ಆಗಮನದ ಬೆನ್ನಲ್ಲೇ ಜೋರಾಗಿದೆ ರಾಜ್ಯಾಧ್ಯಕ್ಷ ಬದಲಾವಣೆಯ ಒಂದು ಕೂಗು. ವಿಜೇಂದ್ರ ಬದಲಾವಣೆಗೆ ಮನವಿ ನೀಡಲು ನಿರ್ಧರಿಸಿದ್ದಾರೆ. ಕೇಂದ್ರ ಸಚಿವ ಸೋಮಣ್ಣ ಕರೆದು ಸಭೆ ಮಾಡಿದ್ದಾರೆ ರೆಬೆಲ್ಸ್. ಈ ಒಂದು ವಿಚಾರವಾಗಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ರಾ ಹೇಗೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕೇಂದ್ರ ಸಚಿವ ಸೋಮಣ್ಣ ಕರೆದು ಸಭೆ ಮಾಡಿದ್ದಾರೆ ರೆಬೆಲ್ಸ್ ಅವರು. ಇನ್ನು ಮಾಜಿ ಕೇಂದ್ರ ಸಚಿವ GM ಸಿದ್ದೇಶ್ವರ್ ನಿವಾಸದಲ್ಲಿ ಒಂದು ಸಭೆಯನ್ನು ನಡೆಸಲಾಗಿತ್ತು. ರಾಜ್ಯ ಬಿಜೆಪಿಯಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗಿದೆ. ಇವತ್ತು ರೆಬೆಲ್ಸ್ ಟೀಮ್ ಜೊತೆ ಕೇಂದ್ರ ಸಚಿವ ಸೋಮಣ್ಣ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಅಮಿತ್ ಶಾ ಭೇಟಿ ಬೆನ್ನಲ್ಲೇ ರೆಬೆಲ್ಸ್ ಲೀಡರ್ಸ್ ಮೀಟಿಂಗ್ ಅನ್ನ ನಡೆಸಿರುವಂತದ್ದು. ಕೇಂದ್ರ ಸಚಿವ ಸೋಮಣ್ಣ ಕರೆದು ಸಭೆ ಮಾಡಿದ್ದಾರೆ ರೆಬೆಲ್ಸ್ ನಾಯಕರು. ವಿಜೇಂದ್ರ ಬದಲಾವಣೆಗೆ ಮನವಿ ನೀಡಲು ನಿರ್ಧಾರ ಮಾಡಿದ್ರಾ ಹೇಗೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಮಾಜಿ ಕೇಂದ್ರ ಸಚಿವ GM ಸಿದ್ದೇಶ್ವರ್ ನಿವಾಸದಲ್ಲಿ ಸಭೆಯನ್ನು ನಡೆಸಿರುವಂಥದ್ದು. ಇನ್ನು ಈ ಒಂದು ಸಭೆಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಶಾಸಕ BP ಹರೀಶ್, JDS ಮುಖಂಡ NR ಸಂತೋಷ್ ಭಾಗಿಯಾಗಿದ್ರು. ವಿಜೇಂದ್ರ ಬದಲಾವಣೆ ಮಾಡಲೇಬೇಕು ಎಂದು ಪಟ್ಟು ಹಿಡಿದು ಕೂತಿದ್ದಾರಾ ರೆಬೆಲ್ಸ್ ಟೀಮ್ ಹೇಗೆ ಅಂತ ಈ ಒಂದು ಮೀಟಿಂಗ್ ಅಲ್ಲಿ ಅನುಮಾನ ಮೂಡ್ತಾ ಇದೆ. ಈಗ ಅಮಿತ್ ಶಾ ಅವರು ದಿಢೀರ್ ಅಂತ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಿಗ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಬನ್ನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ. ಅಮಿತ್ ಶಾ ಅವರು ದಿಢೀರ್ ಅಂತ ಈಗಾಗಲೇ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು. ಇನ್ನು ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಅವರು ಕೂಡ ಸ್ವಾಗತವನ್ನ ಮಾಡಿದ್ದಾರೆ. ಏನಿದು ಬಿಜೆಪಿಯಲ್ಲಿ ಬಿಗ್ ಡೆವಲಪ್ಮೆಂಟ್ ಅಂತ? ಕಾರ್ತಿಕ್, ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಇದೀಗ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಆಗಮಿಸಿರುವಂತದ್ದು. ಇದೀಗ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರನ್ನ BS ಯಡಿಯೂರಪ್ಪನವರು, ಅದೇ ರೀತಿಯಾಗಿ ವಿಪಕ್ಷ ನಾಯಕರಾದಂತಹ R ಅಶೋಕ್, ಅದೇ ರೀತಿಯಾಗಿ ವಿಜಯೇಂದ್ರ ಅವರು ಬರಮಾಡ್ಕೊಂಡಿರುವಂತದ್ದು. ಇದರ ಜೊತೆಗೆ ಇದೀಗ ರಾಜ್ಯ ಬಿಜೆಪಿಯಲ್ಲಿ ಶೀಘ್ರದಲ್ಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂತಹ
ಸದ್ಯ ಮಾತುಗಳು ಸಹ ಕೇಳಿ ಬರ್ತಾ ಇರುವಂತದ್ದು. ಇದರಲ್ಲಿ ಈಗಾಗಲೇ 90% ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನುವಂತಹ ಮಾತುಗಳು ಸಹ ಸದ್ಯ ಕಮಲ ಪಾಳ್ಯದಲ್ಲಿ ಹಾಕ್ತಾ ಇರುವಂತದ್ದು. ಸೊ ಹೀಗಾಗಿ ರೆಬಲ್ ನಾಯಕ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮಧ್ಯಾಹ್ನ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಸಭೆಯನ್ನ ನಡೆಸಿದ್ರು. ಆ ಒಂದು ಸಭೆ ವಿಫಲ ಆಗಿದೆ ಅನ್ನುವಂಥದ್ದು ಸದ್ಯ ಕಮಲ ಪಾಳ್ಯದಲ್ಲಿ ಬರ್ತಾ ಇರುವಂತಹ ವಿಷಯ. ಸೊ ಹೀಗಾಗಿ ಯಾವಾಗ ವಿಜೇಂದ್ರ ಅವರೇ ಮುಂದುವರಿತಾರೆ ಅನ್ನುವಂತಹ ಅನುಮಾನ ರೆಬಲ್ಸ್ಗೆ ಬಂತೋ, ಈ ಹಿನ್ನೆಲೆಯಲ್ಲಿ ಇದೇ ಸಮಯಕ್ಕೆ ಸರಿಯಾಗಿ ರಾಜ್ಯಕ್ಕೆ ಇದೀಗ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಬಂದಿರೋದ್ರಿಂದ ಕೇಂದ್ರ ಸಚಿವ ವಿ ಸೋಮಣ್ಣನವರ ಮೂಲಕ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೆ, ಅಂದ್ರೆ ವಿಜೇಂದ್ರ ಅವರವನ್ನ ಯಾಕೆ ರೆಬಲ್ ನಾಯಕರು ಬೇಡ ಅಂತಿದ್ದಾರೆ, ವಿಜೇಂದ್ರ ಅವರಲ್ಲಿರುವಂತಹ ಲೋಪದೋಷಗಳೇನು, ವಿಜೇಂದ್ರ ಅವರು ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ, ಅದೇ ರೀತಿಯಾಗಿ ಏಕಪಕ್ಷೀಯ ನಿರ್ಣಯವನ್ನ ತೆಗೆದುಕೊಳ್ತಾರೆ, ಈ ಎಲ್ಲಾ ವಿಚಾರವನ್ನ ಕೂಡ ಸೋಮಣ್ಣನವರ ಮೂಲಕ ಅಮಿತ್ ಶಾ ಅವರಿಗೆ ತಿಳಿಸುವಂತಹ ಕೆಲಸಕ್ಕೆ ಇದೀಗ ರೆಬಲ್ಸ್ ಮುಂದಾಗಿರುವಂತದ್ದು. ಅದೇ ರೀತಿಯಾಗಿ ಇದೀಗ ಅಂದ್ರೆ ಇಂದು ರಾತ್ರಿ ಈಗ ಸಭೆಯನ್ನ ನಡೆಸ್ತಾ ಇರುವಂತದ್ದು ರೆಬಲ್ ನಾಯಕರು. ಏನು ಯಡಿಯೂರಪ್ಪನವರ ಆಪ್ತರಾದಂತಹ GM ಸಿದ್ದೇಶ್ವರ್, ಮಾಜಿ ಸಂಸದರಾದಂತಹ GM ಸಿದ್ದೇಶ್ವರ್ ಅವರ ನಿವಾಸದಲ್ಲಿ ಸದ್ಯ ಈಗ ಸಭೆ ನಡೀತಾ ಇರುವಂತದ್ದು. ಈ ಒಂದು ಸಭೆಯಲ್ಲಿ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ, ಅದೇ ರೀತಿಯಾಗಿ ರಮೇಶ್ ಜಾರಕಿಹೊಳಿ, ಅದೇ ರೀತಿಯಾಗಿ ಶಾಸಕರಾದಂತಹ BP ಹರೀಶ್, ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರೂ ವಿಜೇಂದ್ರ ಅವರನ್ನೇ ಮುಂದುವರೆಸಿದ್ರೆ ಯಾವ ರೀತಿಯಾಗಿ ರೆಬಲ್ ನಾಯಕರು ಹೋರಾಟವನ್ನ ಮಾಡ್ತಾರೆ. ಈಗಾಗ್ಲೇ ಯತ್ನಾಳ್ ಉಚ್ಚಾಟನೆ ಬಳಿಕ ರೆಬಲ್ ನಾಯಕರು ಸೈಲೆಂಟ್ ಆಗಿದ್ದಾರೆ ಅಂತ ಏನು ಮಾತುಗಳು ಕೇಳಿ ಬರ್ತಾ ಇತ್ತು, ಇದೀಗ ತಮ್ಮ ನಿಲುವನ್ನ ಸ್ಪಷ್ಟಪಡಿಸ್ತಾ ಇರುವಂತದ್ದು ರೆಬಲ್ ನಾಯಕರು. ಅಂದ್ರೆ ನಾವು ಸೈಲೆಂಟ್ ಆಗಿಲ್ಲ, ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಒಪ್ಪೋದಕ್ಕೂ ಕೂಡ ಆಗಲ್ಲ ಅನ್ನುವಂತಹ ನಿಲುವನ್ನ ಸದ್ಯ ಸ್ಪಷ್ಟವಾಗಿ ಕೊಡ್ತಾ ಇರುವಂತದ್ದು. ಸೊ ಹೀಗಾಗಿ ಇದೇ ಸಮಯಕ್ಕೆ ಅಮಿತ್ ಶಾ ಅವರು ಬಂದಿರೋದ್ರಿಂದ ನಾಳೆ ಕೇಂದ್ರ ಸಚಿವ ವಿ ಸೋಮಣ್ಣನವರ ಮೂಲಕ ತಮ್ಮ ನಿಲುವನ್ನ, ತಮ್ಮ ಸಂದೇಶವನ್ನ ಅಮಿತ್ ಶಾ ಅವರಿಗೆ ತಲುಪಿಸೋದಕ್ಕೆ ಇದೀಗ ಏಕಾಏಕಿ ರಾತ್ರೋರಾತ್ರಿ ರೆಬಲ್ ನಾಯಕರು ಸಭೆಯನ್ನ ಮಾಡ್ತಿದ್ದಾರೆ. ಕಾರ್ತಿಕ್, ನಾಳೆ ಅಂದ್ರೆ ಏನು ಶೀಘ್ರದಲ್ಲೇ ರಾಜ್ಯಾಧ್ಯಕ್ಷರ ಆಯ್ಕೆ ಏನಾಗುತ್ತೋ ಈ ಒಂದು ವಿಚಾರದಲ್ಲಿ ಈಗಾಗ್ಲೇ ವಿಜೇಂದ್ರ ಪರವಾಗಿ ಯಾವ್ದು ಒಂದು ಬಣ ಇದೆಯೋ ಆ ಒಂದು ನಾಯಕರ ಅಭಿಪ್ರಾಯವನ್ನ ಈಗಾಗಲೇ ಸಂಗ್ರಹ ಮಾಡಿದ್ದಾರೆ. ಅದೇ ರೀತಿಯಾಗಿ ರೆಬಲ್ ನಾಯಕರ ಅಭಿಪ್ರಾಯ ಯಾವ ರೀತಿಯಾಗಿರುತ್ತೆ, ತಟಸ್ಥ ಬಣದ ಅಭಿಪ್ರಾಯ ಯಾವ ರೀತಿಯಾಗಿರುತ್ತೆ, ಎಲ್ಲವನ್ನ ಕೂಡ ಸಂಗ್ರಹ ಮಾಡಿ ಮುಂದಿನ ದಿನಗಳಲ್ಲಿ ಅಂದ್ರೆ ಶೀಘ್ರದಲ್ಲೇ 2 ದಿನ ಆಗಿರ್ಬೋದು, 3 ದಿನ ಆಗಿರ್ಬೋದು, ಶೀಘ್ರದಲ್ಲೇ ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ಆಗುತ್ತೆ. ಸೊ ಹೀಗಾಗಿ ರೆಬಲ್ ನಾಯಕರು ಕೂಡ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ರೆಬಲ್ ನಾಯಕರು ಇದೀಗ ಮತ್ತೆ ಆಕ್ಟಿವ್ ಆಗಿ ವಿಜೇಂದ್ರ ಅವರನ್ನ ಶತಾಯ ಗತಾಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅನ್ನುವಂತಹ ಪಣವನ್ನ ತೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕವನ.